ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಬಂದು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ ಲಾಸ್ಟ್ ಟೈಮ್, ತುಂಬ ದಿನದ್ದು ಇದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಳೆ ವಿಡಿಯೋನ. ಊರಿಗೆ ಹೋದಾಗ ಆ ವಿಡಿಯೋ ಮಾಡ್ಕೊಂಡಿರೋದು. ಫ್ರೆಂಡ್ಸ್, ಇದು ಸಂಜೆ ಅಂದರೆ ಒಂದು 6:30 7 ಗಂಟೆ ಆಗಿತ್ತು. ಅವಾಗ ಹಾಲು ಕರೀತಾ ಇದ್ದಾರೆ. ಹಸು ಹಾಲು ಡೈರಿಗೆ ಹಾಕ್ತಾರೆ. ಇಲ್ಲಿ ಮೇಕೆಗಳು, ಕುರಿಗಳನ್ನು ನೋಡ್ಬೋದು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡ್ಬೋದು. ನಮ್ಮ ಅಪ್ಪ ಕುರಿಗಳನ್ನು ಕಟ್ಟಿ ಹಾಕ್ತಾ ಇದೆ. ಸಣ್ಣ ಮರಿಗಳೆಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತವೆ. ಮತ್ತು ಇದು ನೆಕ್ಸ್ಟ್ ಡೇ ಫ್ರೆಂಡ್ಸು. ಇವತ್ತು ನಾನು ನಮ್ಮೂರ ಹತ್ರನ ಒಂದು ಸಿಟಿಗೆ ಹೋಗ್ತಾಯಿದ್ದೀನಿ, ಆನವಟ್ಟಿಗೆ. ಯಾಕೆ ಹೋಗ್ತಾಯಿದ್ದೀನಿ, ಏನು ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ನಿಮಗೂ ಗೊತ್ತು, ನಾನು ಕೂಡಿಟ್ಟ ಹಣದಲ್ಲಿ ಏನಾದರೂ ತಗೋಬೇಕು ಅಂತ. ನನಗೆ 2 ಆಸೆಗಳಿತ್ತು ಮೇನಾಗಿ. ಒಂದು ಮೊಬೈಲ್ ತೊಗೋಬೇಕು ಅಂತ ಇತ್ತು, ಮತ್ತು ಕಿವಿ ಓಲೆ ಇವಾಗ ಬಂದಿದೆ ಅಲ್ವಾ ಜುಮ್ಕಿ, ಆ ಥರದ್ದು ಓಲೆ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅಷ್ಟು ಅಮೌಂಟ್ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಇವಾಗ ಫೋನ್ ತಗೊಳ್ಳ ಇಲ್ಲ ಕಿವಿ ಓಲೆ ತಗೊಳ್ಳ ಅಂತ ಕನ್ಫ್ಯೂಸಲ್ಲಿದ್ದೀನಿ. ಆದರೂ ಒಂದು ಡಿಸೈಡ್ ಮಾಡಿ ಇವತ್ತು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆ ಇಲ್ಲಿ ತೋಟದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ಬಸ್ ಸ್ಟಾಪಿಗೆ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಾಗುತ್ತೆ. ನನಗೆ ರೂಢಿ ಆಗಿಬಿಟ್ಟಿದೆ, ಹೋಗ್ತೀನಿ. ಆದರೂ ಮಕ್ಕಳು ಕೂಡ ಕಳ್ಸೋಕ್ಕೆ ಬರ್ತೀನಿ ಅಂತ ಬರ್ತಾಯಿದ್ರು. ಬಸ್ಸಿಗೆ ಹೋಗಿ ಬರ್ತಾಯಿದ್ದೀನಿ. ಏನು ತೊಗೊಂಡೆ ಅಂತ ಖಂಡಿತ ಹೇಳ್ತೀನಿ. ಹೋಗಿ ಒಂದು ವಸ್ತುನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಅದು ಯಾವುದಪ್ಪ ವಸ್ತು ಅಂದರೆ ಮೊಬೈಲಾ ಅಥವಾ ಜುಮ್ಕಿನಾ ಅನ್ನೋದನ್ನು ಖಂಡಿತ ನಿಮಗೆ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಸಂಜೆ ಮನೆ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಬಜ್ಜಿ ಮಾಡಿದರು, ಈರುಳ್ಳಿ ಬಜ್ಜಿನ. ಅದ್ರ ಜೊತೆ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ ಮನೆ ಬಂದ ಮೇಲೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ. ಫ್ರೆಂಡ್ಸು, ಇಲ್ಲಿ ನೋಡ್ಬೋದು ಗುಬ್ಬಚ್ಚಿನ ಹಾಲಲ್ಲಿ ಬಂದಿದೆ. ಅದೇ ವಿಡಿಯೋ ಮಾಡ್ತಾಯಿದ್ದೆ, ಟಿ ವಿ ಆನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮೇಲೆ ಹೋಲ್ ಇದೆ ಅಲ್ವ, ಲಾಸ್ಟ್ ಟೈಮೇ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ. ಇಲ್ಲಿ ಗೂಡನ್ನು ಕಟ್ಟಿದೆ ಗುಬ್ಬಚ್ಚಿ. ಇದರಲ್ಲಿ ತುಂಬ ಗುಬ್ಬಚ್ಚಿಗಳಿದ್ದಾವೆ. ಒಂದೊಂದೇ ಹೊರಗೆ ಬರ್ತಾ ಇದ್ದವು. ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ನಾನು ಗುಬ್ಬಚ್ಚಿ ಎಲ್ಲಿ ಹೋಗುತ್ತೆ ಅಲ್ಲಿಗೆ ನಾನು ಬರ್ತಾ ಇದ್ದೀನಿ. ಮೇಲ್ಗಡೆ ಬಂತು. ಇಲ್ಲಿ ಸಹ ಇಲ್ಲಿ ಓಡಾಡ್ತಾನೆ ಇರ್ತವೆ, ನೋಡ್ಬೋದು. ಇಲ್ಲಿ ಇದ್ರ ಮೇಲೆ ಕುತ್ಕೊಂಡಿದೆ, ಸ್ವಲ್ಪ ಕಾಣ್ಬೋದು. ನೈಟ್ ಆಗಿತ್ತು ಅವಾಗ, ಸಂಜೆ ವಿಡಿಯೋ ಮಾಡಿರೋದು. ಓಡಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಗುಬ್ಬಚ್ಚಿ. ನಾನು ಎಲ್ಲಿ ಹೋಗ್ತೀನಿ ಹಾರ್ಕೊಂಡು ಹೋಗ್ತಾನೆ ಇತ್ತು. ನಾನು ಹಾಗೆ ವಿಡಿಯೋ ಮಾಡ್ತಾ ಮೇಲೆ ಬಂದೆ. ನಾವೆಲ್ಲ ಗುಬ್ಬಿ ಅಂತಲೇ ಕರಿತೀವಿ. ಹಾಗೆ ಇಲ್ಲಿ ಮೇಲೆ ಬಂದಿದ್ನಲ್ವ, ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಮೇಲಿಂದ. ತೋಟದಲ್ಲಿ ಮನೆ ಇರೋದ್ರಿಂದ ಸುತ್ತಮುತ್ತ ಬರೀ ತೋಟ, ಗಿಡ, ಮರಗಳು ಇವೇ ಕಾಣುತ್ತೆ. ಚೆನ್ನಾಗಿದೆ ವಾತಾವರಣ. ಇಲ್ಲಿ ಮೇಲೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ ಫ್ರೆಂಡ್ಸ್. ಇದು ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ತಾರಲ್ವ, ಅದು. ಬಾತ್ರೂಮನ್ನು ಇನ್ನೂ ರೆಡಿ ಮಾಡಿಲ್ಲ, ಆದರೆ ಇಲ್ಲಿ ರೂಮ್ ಎಲ್ಲ ರೆಡಿ ಇದೆ ಬಂದವ್ರಿಗೆಲ್ಲ ಮಲ್ಗೋಕ್ಕೆ ಎಲ್ಲ. ಫ್ರೆಂಡ್ಸ್, ಇದು ಡೂಪ್ಲೆಕ್ಸ್ ಥರ ಮಾಡಿದ್ದಾರೆ. ಅದು ಡೂಪ್ಲೆಕ್ಸೇ ಇದು. ಅಂದರೆ ಮೇಲ್ಗಡೆ ಇದೊಂದು ರೂಮ್ ಇದೆ, ಮತ್ತು ಈ ಕಡೆಗೆಲ್ಲ ರೂಮ್ಸ್ ಇದ್ದಾವೆ. ಅಲ್ಲಿ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಗುಬ್ಬಚ್ಚಿ ಇನ್ನೂ ಅಲ್ಲೇ ಇದೆ. ರೈತರ ಮನೆ ಅಂದರೆ ತುಂಬ ಜಾಗ ಬೇಕು. ಅದು ಇದು ತುಂಬಿ ಇಟ್ಟಿರ್ತಾರೆ, ಖಾಲಿ ಅಂತ ಇರೋದೆಲ್ಲ. ಮೇಲೆ ತೆಂಗಿನಕಾಯಿ ಮತ್ತು ರೈತರಿಗೆ ಬೇಕಾಗಿರುವಂಥ ಸಲಕರಣೆಗಳೆಲ್ಲ ಮೇಲೆ ಹಾಕಿದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಂಡ್ಸ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತೋಟಕ್ಕೆ ಮಣ್ಣು ಹಾಕಿಸ್ತಾ ಇದ್ದಾರೆ ಅಮ್ಮ ಮನೆಯಲ್ಲಿ.
ನೋಡ್ಬೋದು ಆ ಕಡೆ ಎಲ್ಲ ಹಸೂರಾಗಿದೆ ಅಲ್ವಾ, ಹುಲ್ಲು ಬೆಳೆದಿದೆ. ಅದ್ರ ಮೇಲೆ ಇವಾಗ ಮಣ್ಣು ಹಾಕ್ತಾರೆ. ಮಣ್ಣು ಹಾಕೋದ್ರಿಂದ ಗಿಡಗಳು ಫಲವತ್ತಾಗಿ ಬೆಳೆಯುತ್ತೆ ಮತ್ತು ಕಾಯಿ ಚೆನ್ನಾಗಿ ಬಿಡುತ್ತೆ. ಈ ಥರ ಮಣ್ಣು ಅವಾಗವಾಗ ಹಾಕಿಸ್ತಾ ಇರಬೇಕಂತೆ ತೋಟಕ್ಕೆಲ್ಲ. ಫ್ರೆಂಡ್ಸ್, ಇದು ಬಂದು ಅಡಿಕೆ ತೋಟ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತೋಟ ಅಂತ. ಅಂದರೆ ಅವಾಗವಾಗ ಇವಕ್ಕೆಲ್ಲ ಈ ಥರ ಮಣ್ಣು ಹಾಕ್ಸೋದು, ಗೊಬ್ಬರ, ಅದು ಸಾವಯವ ಗೊಬ್ಬರ ಅಂತಾರಲ್ವ, ಮನೆಯಲ್ಲೇ ತಯಾರಿಸಿದ್ದ ಆಕಳ ಸಗಣಿ ಈ ಥರದ ಗೊಬ್ಬರಗಳನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಣ್ಣು ಟ್ಯಾಕ್ಟರಿಂದ ಹೇರಿಸಿದ್ರು. ಇವಾಗ ಜನಗಳು ಬಂದು ತೋಟದ ತುಂಬಾ ಕೂಲಿ ಆಳುಗಳು ಮಣ್ಣನ್ನು ಹರಡ್ತಾ ಇದ್ದಾರೆ. ನೋಡ್ಬೋದು ಬಾಳೆ ಗಿಡಗಳು, ಬಾಳೆ ಹಾಕಿದ್ರು ಅವಾಗೆಲ್ಲ. ಇವಾಗ ಅಡಿಕೆ ಗಿಡಗಳು ದೊಡ್ಡವಾದವಾಗ ಅದು ಮತ್ತು ಅದರದ್ದು ಫಲವತ್ತತೆ ಎಲ್ಲ ಇವು ಹೀರಿಕೊಳ್ಳುತ್ತೆ ಅಂದು ಜಾಸ್ತಿ ಹಾಕ್ತಾಯಿಲ್ಲ. ಚಿಕ್ಕ ಗಿಡಗಳಿದ್ದಾಗ ಹಾಕ್ತಿದ್ರು. ಅಲ್ಲೊಂದು ಇಲ್ಲೊಂದು ಮಾತ್ರ ಹಾಕಿದ್ದಾರೆ, ತಿನ್ನೋದಕ್ಕೆ ಬೇಕಲ್ವ ಬಾಳೆಹಣ್ಣು. ಹಾಗಾಗಿ ರೈತರ ಮನೆ ಅಂದರೆ ನೋಡ್ಬೋದು, ಮನೆ ಮುಂದೆ ಟ್ಯಾಕ್ಟ್ರಿಗೆ ಸಂಬಂಧಿಸಿದ ವಸ್ತುಗಳು ಅವು ಇವು. ನಮ್ಮ ಅವ್ವ ಇದು ಎಲ್ಲಡಿಕೆ ಹಾಕ್ಕೊಳ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ರೆಡಿ ಆಗಬೇಕು, ಊರಿಗೆ ಹೋಗ್ಬೇಕು ಇವತ್ತು. ಮನೆ ಮುಂದೆ ಮತ್ತು ಮನೆ ಒಳಗಡೆ ನೋಡ್ಬೋದು ಕುರಿ, ಹಸು, ಕೋಳಿ, ನಾಯಿ ಇಲ್ಲಿ ಬಂದು ಮಲಗಿದೆ. ಇದು ಬರೀ ಒಳಗಡೆನೇ ಇರುತ್ತೆ. ಎಷ್ಟು ಹೊರಗಡೆ ಹೋಗು ಅಂದ್ರೂ ಹೋಗೋದಿಲ್ಲ, ಅಲ್ಲೇ ಮಲಗುತ್ತೆ. ನಾವೆಲ್ಲರೂ ಇದ್ದರೆ ನಮ್ಮ ಮಧ್ಯೆ ಬಂದು ಮಲಗುತ್ತೆ. ಇದು ಮುಂದೆ ಹಾಲು, ಇಲ್ಲೇ ಟಿ ವಿ ಇದೆ. ಹಾಗೆ ಇಲ್ಲಿ ಹಾಲು, ಇದು ಒಂದು ಹಾಲು, ಇದು ಫಸ್ಟು ಇಲ್ಲೇ ಟಿ ವಿ ಇತ್ತು, ಮುಂದೆ ಮತ್ತೆ ಬೆಳೆಸಿ ಇದು ಮಾಡಿದರೆ. ಇಲ್ಲೊಂದು ರೂಮ್ ಇದೆ, ನಮ್ಮಪ್ಪ ಕೂತಿದೆ ನೋಡ್ಬೋದು, ಟೀ ಕುಡಿತಾ ಇದೆ ಟಿಫನ್ ಮಾಡಿಬಿಟ್ಟು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ, ಪ್ರತಿಯೊಬ್ಬರ ಮನೆಯಲ್ಲೂ ಅಪ್ಪು ಅವ್ರದ್ದು ಫೋಟೋ ಇಲ್ಲ ಅಂದರೆ ಹೇಗೆ ಅಲ್ವಾ. ಮಕ್ಕಳು ಗಲಾಟೆ ನೋಡ್ಬೋದು. ಮಕ್ಕಳು 4 ಜನನೂ ಸೇರಿಕೊಂಡ್ರೆ ಅಷ್ಟೇ, ಬರೀ ಆಟ ಆಡೋದು. ಯಾಕೆ ಇವತ್ತು ಒಳಗಡೆ ಕೂತ್ಕೊಂಡು ಆಟ ಆಡ್ತಿದ್ರೆ, ಇಲ್ಲಾಂದರೆ ಅಲ್ಲಿ ಮರಳು ಗುಡ್ಡಿಗೆ ಹೋಗ್ತಿದ್ರು. ಇಲ್ಲಿ 2 ರೂಮ್ ಇದೆ, ಇದೊಂದು ಇಲ್ಲೊಂದು. ಈ ರೂಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಮಕ್ಕಳು. ಅದನ್ನು ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ದೆ, ಮಕ್ಕಳು ಆಟ ಆಡೋದು. ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ನಾನು ಬಸ್ಸಿಗೆ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದ್ರೆ 1:15 ಆಗಿತ್ತು ನಮ್ಮ ಮನೆ ಬಿಟ್ಟಾಗ. ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಮಳೆ ಬಿದ್ದಿದೆ ಅಲ್ವಾ, ಎಲ್ಲ ಹೊಲಗಳಲ್ಲಿ ರೈತರ ಕೆಲಸಗಳು ನಡೆದಿವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಇನ್ನೊಂದು ವಿಷಯ ಹೇಳಲಿಲ್ಲಲ್ವ, ನಾನು ಏನು ತೊಗೊಂಡೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಬಟ್ ಮನೆಗೆ ಬಂದಮೇಲೆ ಅದು ಇದು ಹಾಗೆ ಹೋಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ನಾನು ಫೋನಾ ಅಥವಾ ಗೋಲ್ಡಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸು, ಹೊಸಬ್ರು ಯಾರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಾನು ಏನು ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.